ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ಅನಂತ ಪದ್ಮನಾಭ ವ್ರತದ ಕಥೆಯನ್ನ ಕೇಳೋಣ. ಸೂತ ಪುರಾಣಿಕರು ಶೌನಕರಿಗೆಲ್ಲ ಈ ಕಥೆಯನ್ನ ಹೇಳ್ತಾರೆ. ಮೊದಲಿಗೆ ಶುರು ಮಾಡೋದು ಯುಧಿಷ್ಠಿರನಿಂದ. ಯುಧಿಷ್ಠಿರ ಒಂದು ಯಾಗ ಮಾಡ್ತಾ ಇರ್ತಾನೆ. ಯಾವ ಯಾಗ? ರಾಜಸೂಯ ಯಾಗ ಮಾಡ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ದಾನೆ. ಜರಾಸಂಧನನ್ನ ಸಂಹಾರ ಮಾಡಿ ಅದಕ್ಕೋಸ್ಕರ ಶುರು ಮಾಡಿದ್ದಾನೆ. ಕೃಷ್ಣನು ಕೂಡ ಈ ಯಾಗದಲ್ಲಿ ಪಾಲ್ಗೊಂಡಿದ್ದಾನೆ. ಎಲ್ಲರೂ ಇದ್ದಾರೆ. ಈ ಕಡೆ ದುರ್ಯೋಧನನು ಕೂಡ ಬರ್ತಾನೆ ಯಾಗಕ್ಕೆ. ಅವನು ಬರಬೇಕಾದ್ರೆ ಒಂದು ಅಪಹಾಸ್ಯ ಆಗ್ಬಿಡುತ್ತೆ. ಎಲ್ಲರೂ ನೋಡಿ ನಕ್ಬಿಡ್ತಾರೆ ದುರ್ಯೋಧನನ್ನ. ಯಾಕೆ ನಗ್ತಾರೆ ಅಂದರೆ, ಯಾವಾಗ ಈ ಯಾಗ ಮಂಟಪಕ್ಕೆ ಬರ್ತಾನಲ್ಲ, ಬಂದಾಗ ತಾನೇನು ಉಟ್ಕೊಂಡಿದ್ದ ಬಟ್ಟೆನ ಅದನ್ನೆಲ್ಲ ಮೇಲಕ್ಕೆ ಎತ್ಕೊಂಡು ಹೀಗೆ ಬರ್ತಾ ಇರ್ತಾನಂತೆ. ದ್ರೌಪದಿ ದೇವಿಯಿಂದ ಹಿಡಿದು ಎಲ್ಲ ಇರ್ತಾರೆ, ಜೋರ ನಕ್ಬಿಡ್ತಾರೆ. ಯಾಕೆಂದ್ರೆ ಅವನು ನೆಲವನ್ನು ನೋಡಿ ನೀರು ಅಂತ ಭ್ರಮೆಗೊಂಡಿದ್ದಾನೆ. ಸರಿ, ಸ್ವಲ್ಪ ಮುಂದಾಗಿ ಬರ್ತಾನೆ, ಬಿದ್ದೋಗ್ಬಿಡ್ತಾನೆ. ಯಾಕೆ ನೆಲ ಅನ್ಕೊಂಡ್ಬಿಡ್ತಾನೆ, ಅದ್ರಲ್ಲಿ ನೀರಿತ್ತು. ಈ ತರ ಒಂದು ಮಂಟಪ ಅಲ್ಲಿ ಯಾಗ ಮಾಡ್ತಾ ಇರ್ತಾನೆ. ಅವಮಾನ ಆಗೋಯ್ತು. ಸಿಟ್ಟು ಬಂತು, ವಾಪಸ್ ಹೋಗ್ತೇನೆ ಅಂತ ಹೊರಟ. ಅಷ್ಟೊತ್ತಿಗೆ ಶಕುನಿ ತಡೆದು, ನೋಡು, ಈಗ ಸುಮ್ಮನೆ ಅವಮಾನಿತನಾಗಿ ವಾಪಸ್ ಓಡೋಗ್ಬೇಡ, ಒಂದು ಸ್ವಲ್ಪ ತಾಳು. ಯಾಕೆಂದ್ರೆ ಮುಂದೆ ಮಾಡ್ಬೇಕಾಗಿದ್ದ ಕೆಲಸ ತುಂಬಾ ದೊಡ್ಡದಿದೆ, ಸಿಗಾಕ್ಸೋಣ ಇವ್ರನ್ನ, ಯೋಚನೆ ಮಾಡಬೇಡ ಅಂತ. ಆಯ್ತು. ಇಷ್ಟಾದ್ಮೇಲೆ ಶಕುನಿಯ ಮಾತನ್ನ ಕೇಳ್ದ ದುರ್ಯೋಧನ. ಸ್ವಲ್ಪ ಹೊತ್ತಿದ್ದ, ವಾಪಸ್ಸು ತಾನು ಹೊರಟ. ಆಮೇಲೆ ಈ ಪಾಂಡವರ ಈ ಯಾಗ ಏನು ಮುಂದೆ ನಡೀತಾ ಇತ್ತು, ಕೊನೆಗೆ ಕರೆಸ್ಕೊಂಡ ಒಂದ್ಸಲಿ, ಬನ್ನಿ ನೀವೆಲ್ಲ ಅಂತ ಕರೆಸ್ಕೊಂಡು ಆಮೇಲೆ ಈ ಪಗಡೆ ಆಟದ ಬಗ್ಗೆ ತಾನು ಮಾತಾಡ್ತಾನೆ. ಸರಿ, ಒಪ್ಕೊಂಡಾದ್ಮೇಲೆ ಏನೇನು ಕಷ್ಟ ಆಯಿತು ನಮಗೆ ಗೊತ್ತೇ ಇದೆ. ಸೀದಾ ವನವಾಸದಲ್ಲಿದ್ದಾರೆ. ಕೃಷ್ಣನಿಗೆ ಗೊತ್ತಾಯಿತು, ಯಾಕೋ ತುಂಬಾ ಕಷ್ಟಪಡ್ತಾ ಇದ್ದಾರೆ ನನ್ನ ಭಕ್ತರು ಪಾಂಡವರು. ಕೃಷ್ಣ ಬಂದ, ವನವಾಸದಲ್ಲಿದ್ದು ಆಗ ಬಂದು ಯುಧಿಷ್ಠಿರನ ಜೊತೆ ಮಾತಾಡ್ತಾನೆ. ಯಾಕೆ, ಏನಾಯಿತು ಅಂತ. ಯುಧಿಷ್ಠಿರ ಎಲ್ಲ ವಿವರಣೆ ಮಾಡ್ತಾನೆ, ಹೀಗೆಲ್ಲ ಆಗೋಯ್ತು ಅಂತ. ಸರಿ, ಕೊನೆಗೆ ಕೇಳ್ತಾನೆ ಕೃಷ್ಣನ ಬಳಿ, ಈ ದುಃಖದಿಂದ ಹೇಗಾದ್ರೂ ನಾನು ಪಾರಾಗ್ಬೇಕು, ಏನಾದ್ರೂ ಒಂದು ಉಪಾಯ ನನಗೆ ಹೇಳ್ಬೇಕು ನೀನು ಅಂತ. ಆಗ ಕೃಷ್ಣ ಒಂದು ಪೂಜೆ ಬಗ್ಗೆ ತಿಳಿಸ್ತಾರೆ. ಅದು ಯಾವ ಪೂಜೆ ಬಗ್ಗೆ ಅಂದ್ರೆ, ಇದೇ ಅನಂತ ಪೂಜೆ ಬಗ್ಗೆ. ಅನಂತ ವ್ರತ ಅಂತಂದಿದೆ. ಇದು ಯಾವುದೇ ಮನುಷ್ಯರು ಎಂಥ ಕಷ್ಟದಲ್ಲಿದ್ರೂ ಕೂಡ ಆ ಕಷ್ಟಗಳನ್ನೆಲ್ಲ ಪರಿಹರಿಸಿ ಕಾಪಾಡುವಂಥ ವ್ರತ ಇದು. ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಎಲ್ಲರೂ ಮಾಡಬೇಕಾದ ವ್ರತ ಇದು ಅಂತ ಕೃಷ್ಣ ಉಪದೇಶ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತಕ್ಷಣ ಅವನು ಯಾವಾಗ ಅನಂತ ವ್ರತ ಅಂತ ಹೆಸರನ್ನು ಕೇಳ್ತಾನೆ, ಅನಂತ ಅಂದ್ರೆ ಯಾರು ಅಂತ ಪ್ರಶ್ನೆ ಮಾಡ್ತಾನೆ. ಅನಂತ ಅಂದ್ರೆ ಅದು ತಕ್ಷಕನ ಅಥವಾ ಶೇಷದೇವರ ಅಥವಾ ಚತುರ್ಮುಖ ಬ್ರಹ್ಮದೇವರ ಅಥವಾ ಸಾಕ್ಷಾತ್ ವಿಷ್ಣುನ, ಯಾರಿದು ಅನಂತ ಅಂದ್ರೆ ಅಂತ ಪ್ರಶ್ನೆ ಮಾಡ್ತಾನೆ. ಮಾಡಿದಾಗ ಕೃಷ್ಣ ಹೇಳ್ತಾನೆ, ಅನಂತ ಯಾರು ಬೇರೆ ಅಲ್ಲ, ಅದು ನಾನೇ ಅಂತ ಹೇಳ್ತಾನೆ ಕೃಷ್ಣ. ಹಾಗಾದ್ರೆ ವಿಷ್ಣುನೇ ಅನಂತ ಅನ್ನೋ ಶಬ್ದದಿಂದ ಇಲ್ಲಿ ಸ್ವೀಕೃತನಾಗಿದೆ. ಹಾಗಾದ್ರೆ ಅನಂತ ವ್ರತ ಅಂತಂದ್ರೆ ಅನಂತರನ್ನ ಕುರಿತು ಮಾಡುವ ಪೂಜೆ ಅಂದ್ರೆ ವಿಷ್ಣುವನ್ನ ಕುರಿತು ಮಾಡುವ ಪೂಜೆ ಅಂತ ಅರ್ಥ. ಇದನ್ನ ಕೃಷ್ಣನ ಯುಧಿಷ್ಠಿರನಿಗೆ ತಿಳಿಸ್ತಾನೆ. ಇಷ್ಟೆಲ್ಲ ಆಯ್ತು. ಅದಾದ್ಮೇಲೆ ಯುಧಿಷ್ಠಿರ ಮತ್ತೆ ಪ್ರಶ್ನೆ ಮಾಡ್ತಾನೆ. ಸರಿ, ಈ ಅನಂತ ವ್ರತವನ್ನ ಯಾರಾದ್ರೂ ಹಿಂದೆ ಆಚರಣೆ ಮಾಡಿದ್ರ, ಅವ್ರಿಗೇನ್ ಫಲ ಸಿಕ್ಕಿತ್ತು, ಹೇಗ್ ಮಾಡಿದ್ರು ಅಂತ ಕೇಳಿದಾಗ, ಹೌದು ಒಬ್ರು ಮಾಡಿದ್ರು, ಅದನ್ನ ನಿನಗೆ ತಿಳಿಸ್ತೇನೆ ಅಂತ ಕೃಷ್ಣ ಯುಧಿಷ್ಠಿರನಿಗೆ ತಿಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಲ್ಲಿ ಒಂದು ಸಣ್ಣ ಘಟನೆಯನ್ನ ಹೇಳ್ತಾನೆ. ಸುಮಂತು ಅಂತ ಒಬ್ಬ ರಾಜ, ಅವನ ಹೆಂಡತಿ ದೀಕ್ಷೆ ಅಂತ, ಇವರಿಬ್ಬರಿಗೆ ಒಬ್ಬಳು ಮಗಳು ಹುಟ್ಟುತ್ತಾಳೆ. ಅವಳ ಹೆಸರು ಶೀಲಾ ಅಂತ. ಆ ಶೀಲಾ ಹೆಸರಿಗೆ ತಕ್ಕ ಹಾಗೆ ಒಳ್ಳೆ ಸ್ವಭಾವ. ತಂದೆ ತಾಯಿಗಳಿಗೆ ಬಹಳ ಸಂತೋಷ ಇವಳನ್ನು ಕಂಡ್ರೆ. ಯಾಕೆಂದ್ರೆ ಚಿಕ್ಕ ವಯಸ್ಸಿನಿಂದಲೇ ಧಾರ್ಮಿಕ ಬುದ್ಧಿ ಅವಳಿಗೆ. ಒಂದು ದಿವಸ ಏನಾಯ್ತು, ಈ ಶೀಲೆಯ ತಾಯಿಗೆ ಒಂದು ಅವಘಟನೆ ನಡೀತು. ನದಿ ತೀರಕ್ಕೆ ಹೋಗಿದ್ರು. ನದಿ ತೀರಕ್ಕೆ ಹೋದಾಗ ಏನಾಯ್ತೋ ಏನೋ, ಅಲ್ಲೇ ತಾನು ಮೃತ್ಯುವಿಗೆ ಈಡಾದ್ಲು. ಸರಿ, ಶೀಲೆಗೆ ತುಂಬಾ ದುಃಖ ಆಗಿದೆ. ವಾಪಸ್ಸು ಬರ್ತಾಳೆ. ತಂದೆ ಮಾತ್ರ ಇದ್ದ. ಅವನು ಯೋಚನೆ ಮಾಡ್ದ, ಮಗಳನ್ನ ನೋಡ್ಕೊಳ್ಬೇಕು ನಾನು, ಅದಕ್ಕೇನ್ ಮಾಡ್ಬೇಕು, ಇನ್ನೊಬ್ಬಳನ್ನ ನಾನು ಮದುವೆ ಆಗ್ತೀನಿ, ಆಗ ಇವಳನ್ನ ನೋಡ್ಕೊಳ್ತಾಳೆ ಅಂತ. ಆ ಇನ್ನೊಬ್ಬಳನ್ನ ಮದುವೆ ಆಗ್ತಾನಲ್ಲ ಆ ರಾಜ ಸುಮಂತು, ಅವಳ ಹೆಸರು ಏನು ಅಂದ್ರೆ ಕರ್ಕಶ ಅಂತ ಅವಳ ಹೆಸರು. ಹೆಸರಿಗೆ ತಕ್ಕ ಹಾಗೆ ಗುಣಗಳು ಹಾಗೆ ಇತ್ತು. ಕರ್ಕಶವಾಗಿ ಮಾತಾಡೋದು, ಯಾವಾಗಲೂ ಜಗಳ ಆಡೋದು, ಇದೇ ಅವಳ ವೃತ್ತಿ. ಹೀಗೆ ನಡೀತಾ ಇತ್ತು. ಶೀಲೆ ಮದುವೆ ವಯಸ್ಸಿಗೆ ಬಂದು ಮದುವೆ ಮಾಡ್ಕೊಡ್ಬೇಕು ಅಂತ ಕಾಯ್ತಾ ಇದ್ದ ರಾಜ. ಅಷ್ಟೊತ್ತಿಗೆ ಸರಿಯಾಗಿ ಒಬ್ಬ ಬ್ರಾಹ್ಮಣ ಸಿಗ್ತಾನೆ. ಅವನ ಹೆಸರು ಕೌಂಡಿನ್ಯ ಅಂತ. ಸರಿ, ಅವನ ಜೊತೆ ಮದುವೆನೂ ಆಯ್ತು. ಆಮೇಲೆ ಮಗಳನ್ನ ಕಳಿಸ್ಬೇಕಲ್ಲ ಬೀಗರ ಮನೆಗೆ. ಕಳಿಸ್ಬೇಕಾದ್ರೆ
ಒಂದಿಷ್ಟು ತವ್ರ ಮನೆಯಿಂದ ಆಭರಣ ಅದು ಇದು ಎಲ್ಲ ಕೊಟ್ಟು ಕಳಿಸೋ ಥರ ಏನು ಕೊಟ್ಟು ಕಳಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ತನ್ನ ಹೆಂಡತಿ ಕರ್ಕಶೆಗೆ ಹೇಳ್ತಾನೆ, ನೋಡು ಈ ಆಭರಣನೆಲ್ಲ ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಹಾಕಿ ಕೊಟ್ಬಿಡೋಣ, ನಮ್ಮ ಮಗಳು ಸುಖವಾಗಿರ್ಬೇಕು ಅಂತ. ಅವಳೇನು ಮಾಡಿದ್ಲು ಅಂದರೆ ಏನೇನು ಆಭರಣವನ್ನ ಇವನು ಅಂದಿದ್ದ ರಾಜ ಅದನ್ನೆಲ್ಲ ಬಚ್ಚಿಟ್ಬಿಟ್ಟಿದ್ಲು, ಕೊಡಲೇಬಾರ್ದು ಅಂತ. ಕೊನೆಗೇನು ಮಾಡಿದ್ಲು, ಒಂದು ಪೆಟ್ಟಿಗೆಯಲ್ಲಿ ಭದ್ರವಾಗಿ ತಾನೇನು ತಿಂದಿದ್ಲಲ್ಲ ಆ ತಿಂದು ಉಳಿದ ವಸ್ತುಗಳನ್ನು ಇಟ್ಟಿದ್ಲಂತೆ. ಅಂದರೆ ಹಿಟ್ಟು ಪಟ್ಟು ಅಂಥದ್ದನ್ನೆಲ್ಲ ಇಟ್ಟಿದ್ಲು, ಬೇಡದೇ ಇರೋ ವಸ್ತು. ಅದನ್ನ ಆ ಪೆಟ್ಟಿಗೆಯಲ್ಲೇ ಮುಚ್ಚಿಟ್ಟು ಆ ಪೆಟ್ಟಿಗೆಯನ್ನು ಹಾಗೆ ಮಗಳ ಕೈಲಿ ಕೊಟ್ಲು. ಮಗಳು ಸಂತೋಷದಿಂದ ನನ್ನ ತಾಯಿ ಕೊಟ್ಟಿದ್ದಾಳೆ ಅಂತ ಅಂದ್ಕೊಂಡು ಹಾಗೆ ಗಂಡನ ಜೊತೆಗೆ ಹೊರಟಿದ್ದಾಳೆ. ಮಧ್ಯದಲ್ಲಿ ಯಮುನಾ ನದಿ ಬಂತು. ಇವರು ವಾಪಸ್ ಮನೆಗೆ ಬರಬೇಕಾದ್ರೆ ಯಮುನಾ ನದಿಯಲ್ಲಿ ಮಧ್ಯಾಹ್ನದ ಹೊತ್ತು ಈ ಕೌಂಡಿನ್ಯ ಬ್ರಾಹ್ಮಣ ತಾನು ಸಂಧ್ಯಾವಂದನೆ ಮಾಡಬೇಕು, ಸ್ನಾನ ಮಾಡಬೇಕು ಅಂತ ಆ ಕಡೆ ನದಿ ಹತ್ರ ಹೊರಟ. ಅಷ್ಟಲ್ಲದೆ ಈ ಹೆಂಡತಿ ನೋಡ್ಕೊಳ್ಬೇಕು ಅಂತ ತನ್ನ ಶಿಷ್ಯರನ್ನ ಅಲ್ಲೇ ಇಟ್ಟಿದ್ದ. ನೀವು ನೋಡ್ಕೊಳ್ತಾ ಇರಿ, ನಾನು ಸ್ವಲ್ಪ ಈ ಸಂಧ್ಯಾವಂದನೆಯನ್ನ ಮಾಡ್ಕೊಂಡು ಬರ್ತೀನಿ ಅಂತ. ಅನುಷ್ಠಾನ ಮಾಡ್ಕೊಂಡು ಬರೋವರೆಗೂ ನಿಮ್ಮ ಜವಾಬ್ದಾರಿ ಅಂತ ನೋಡ್ತಾ ಇದ್ರು. ಅಷ್ಟೊತ್ತಿಗೆ ಆ ಸಮಯದಲ್ಲಿ ಒಂದಿಷ್ಟು ಜನ ಹೆಂಗಸರು ಈಕೆಗೆ ಕಣ್ಣಿಗೆ ಬೀಳ್ತಾರೆ. ಆ ಹೆಂಗಸರೆಲ್ಲ ಕೆಂಪು ಬಟ್ಟೆಯನ್ನು ಉಟ್ಕೊಂಡು ಬಂದಿರ್ತಾರೆ, ಏನೋ ಪೂಜೆಯನ್ನು ಅಲ್ಲಿ ನಡೆಸ್ತಾ ಇರ್ತಾರೆ. ಏನಿದು ಪೂಜೆ ಅಂತ ಇವಳಿಗೆ ಕುತೂಹಲ. ಅವತ್ತಿನ ದಿವಸ ಯಾವ ದಿವಸ ಅಂದರೆ ಭಾದ್ರಪದ ಮಾಸ ಶುಕ್ಲ ಪಕ್ಷ ಚತುರ್ದಶಿ, ಅಂದರೆ ಅನಂತ ಚತುರ್ದಶಿ ಅಂತ ಅರ್ಥ. ಹಾಗಾದ್ರೆ ಅನಂತನ ಪೂಜೆ ಮಾಡಲಿಕ್ಕೆ ಅಂಥೇಳಿ ಅಲ್ಲಿ ಎಲ್ಲ ಹೆಂಗಸರ ಗುಂಪು ಬಂದಿತ್ತು. ಇವಳು ಹೋಗ್ತಾಳೆ, ನಮಸ್ಕಾರ ಮಾಡ್ತಾಳೆ ಆ ಹೆಂಗಸರಿಗೆ. ಏನಿದು, ಯಾವ ವ್ರತವನ್ನು ನೀವು ಕೈಗೊಂಡಿದ್ದೀರಿ ಅಂತೆಲ್ಲ ಕೇಳಿದಾಗ ಅವಾಗ ಅದನ್ನೆಲ್ಲ ವಿವರಿಸ್ತಾರು. ಇದು ಅನಂತ ವ್ರತ, ಇದನ್ನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ವಿವರಿಸ್ತಾ ಹೋಗ್ತಾರೆ. ಆ ವಿವರಣೆಯಲ್ಲಿ ಮೊದಲಿಗೆ ಹೇಳ್ತಾರೆ, ಈ ಅನಂತ ವ್ರತದಲ್ಲಿ ಮಾಡಬೇಕಾಗಿದ್ದು ಏನು ಅಂದರೆ, ನಾವೇನು ಬ್ರಾಹ್ಮಣರಿಗೆ ಅಥವಾ ಒಳ್ಳೆ ಅನುಷ್ಠಾನ ಮಾಡೋರಿಗೆ ದಾನ ಕೊಡ್ತೀವಿ, ಅದ್ರಲ್ಲಿ ನಾವು ಉಪಯೋಗಿಸೋ ಅರ್ಧ ಭಾಗ ಕೊಡಬೇಕು ಅವತ್ತಿನ ದಿವಸ ಅಂತ. ಅಂದರೆ ನಾವು ತಿನ್ನೋ ಭಾಗ ಏನಿದೆ, ಒಂದಿಷ್ಟು ತಿಂತೀವಿ ಅಂದರೆ ಅದ್ರಲ್ಲಿ ಅರ್ಧ ಭಾಗ ಅದನ್ನ ದಾನವಾಗಿ ಕೊಡಬೇಕು. ಈ ಅನಂತ ಪೂಜೆಯನ್ನು ಮಾಡಬೇಕಾದ್ರೆ ಈ ಶೇಷದೇವರ ಪೂಜೆಯನ್ನು ಮಾಡಬೇಕು. ಶೇಷನ ಪ್ರತಿಮೆ ಇಡಬೇಕು. ಆ ಶೇಷನ ಪ್ರತಿಮೆ ಹೇಗೆ ರಚಿಸೋದು, ದರ್ಭೆಯಿಂದ ಶೇಷನ ರಚನೆಯನ್ನು ಮಾಡಬೇಕು. ದರ್ಭೆಯಲ್ಲೇ ಹಾವಿನ ಆಕಾರ, ಶೇಷನ ಆಕಾರ ಬರೋ ಥರ ಮಾಡಬೇಕು. ಆ ಶೇಷನ ಒಳಗಡೆ ಅನಂತ ಅಂದರೆ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ಇನ್ನು ಗಂಧ, ಪುಷ್ಪ, ಧೂಪ, ದೀಪ ಎಲ್ಲವನ್ನ ಅರ್ಪಿಸ್ಬೇಕು. ಹಾಗೆ ನೈವೇದ್ಯವನ್ನ ಮಾಡಬೇಕು. ಇಷ್ಟಾಗಿ ಈ ಅನಂತನ ದಾರ ಏನು ಕಟ್ಕೊಳ್ಳೋದಿದೆ ಅದನ್ನೆಲ್ಲ ದೋರ ಅಂತ ಕರೀತಾರೆ, ನಾವು ದಾರ ಅಂತ ಕರೆಯೋದು. ಆ ದಾರವನ್ನ ಕಟ್ಕೊಳ್ಬೇಕು. ಆ ದಾರ ಅದು ಕುಂಕುಮದಿಂದ ಲಿಪ್ತ ಆಗಿರ್ಬೇಕು. ಕುಂಕುಮದಿಂದ ಹಾಕಿ ಕೆಂಪು ದಾರ. ಅಂತಹ ದಾರದಲ್ಲಿ ಒಟ್ಟು 14 ಗಂಟುಗಳಿರಬೇಕು. ಅದಕ್ಕೂ ವಿಶಿಷ್ಟವಾಗಿ ಪೂಜೆಯನ್ನು ಮಾಡಬೇಕು. ಗಂಡಸರು ಬಲಗೈಗೆ ಹಾಕ್ಕೊಳ್ತಾರೆ, ಹೆಂಗಸರು ಎಡಗೈಗೆ ಆ ದಾರವನ್ನು ಹಾಕ್ಕೊಳ್ತಾರೆ. ಕೆಲವರು ಕುತ್ತಿಗೆಯಲ್ಲೂ ಹಾಕ್ಕೊಳ್ಳೋದಿದೆ, ಅದೇನು ತಪ್ಪಿಲ್ಲ. ಪುರಾಣದಲ್ಲಿ ಅದನ್ನು ಕೂಡ ಹೇಳಿದ್ದಾರೆ, ಕುತ್ತಿಗೆಗಾದ್ರೂ ಹಾಕ್ಕೊಳ್ಬೋದು. ಅಷ್ಟಾಗಿ ಅನಂತನ ಪ್ರಾರ್ಥನೆಯನ್ನು ಮಾಡಬೇಕಂತೆ ಕಟ್ಕೊಂಡ್ಮೇಲೆ. ಅನಂತ, ಈ ಅನಂತ ಸಂಸಾರವನ್ನು ದಾಟಿಸು ಅಂತ, ಈ ಸಂಸಾರದಿಂದ ದಾಟಿಸೋದನ್ನು ಪ್ರಾರ್ಥನೆ ಮಾಡ್ತಾ ಆಮೇಲೆ ಈ ಅನಂತ ಪದ್ಮನಾಭ ವ್ರತದ ಕಥೆ ಏನಿದೆ ಅಂದರೆ ಕೃಷ್ಣ ಯುಧಿಷ್ಠಿರ ಮಾತಾಡಿದ್ದು, ಮತ್ತೆ ಈ ಶೀಲೆ ಬಗ್ಗೆ, ಕೌಂಡಿನ್ಯ ಬ್ರಾಹ್ಮಣನ ಬಗ್ಗೆ ಏನೇನು ಬರ್ತಾ ಇದೆ ಈ ಭಾಗವನ್ನೆಲ್ಲ ಆಗ ಕೇಳಬೇಕು. ಇಷ್ಟೆಲ್ಲ ಕೃಷ್ಣ ತಾನು ವಿವರಿಸಿದ. ಇಲ್ಲಿಗೆ ಆ ಅನಂತ ಪದ್ಮನಾಭನ ಧ್ಯಾನ ಮಾಡೋದನ್ನು ಹೇಳಿ ಕೃಷ್ಣ ಮುಂದುವರಿಸ್ತಾ ಹೋಗ್ತಾನೆ. ಮುಂದುವರಿಸ್ದಾಗ ಏನು ಹೇಳ್ತಾನೆ, ಯಾವಾಗ ಆ ಶೀಲೆ ಕೇಳಿ ಕೈಗೆ ಕಟ್ಕೊಂಡಿರ್ತಾಳಲ್ಲ, ಕಟ್ಕೊಂಡು ಆದಮೇಲೆ ಅಷ್ಟೊತ್ತಿಗೆ ಆ ಕಡೆಯಿಂದ ಗಂಡ ಬರ್ತಾನೆ, ಮನೆಗೆ ವಾಪಸ್ ಹೊರಟೋಗ್ತಾನೆ. ಹೋದ್ಮೇಲೆ ಗಂಡನಿಗೆ ಕಣ್ಣಿಗೆ ಬೀಳುತ್ತೆ, ಇವಳೇನು ಏನೋ ದಾರ ಕಟ್ಕೊಂಡಿದ್ದಾಳಲ್ಲ ಅಂತ. ವಸ್ತುತಃ ಅದು ಗೊತ್ತೇ ಆಗಿರಲಿಲ್ಲ, ಅಷ್ಟು ಚೆನ್ನಾಗಿ ಅವಳು ಗೊತ್ತಾಗದೇ ಇರೋ ಥರ ಕಟ್ಕೊಂಡಿರ್ತಾಳೆ. ದಿನೇ ದಿನೇ ಮನೆಯಲ್ಲಿ ಅಭಿವೃದ್ಧಿನೋ ಅಭಿವೃದ್ಧಿ. ಅಲ್ಲಿ ಪೆಟ್ಟಿಗೆಯಲ್ಲಿ ಏನೂ ಕೂಡ ಹಾಕಿ ಕಳಿಸಿರ್ಲಿಲ್ಲ, ಆದರೆ ಪೆಟ್ಟಿಗೆಯಲ್ಲಿ ಬಂಗಾರದ ಆವಿರ್ಭಾವ. ಯಾಕೆಂದರೆ ಅಷ್ಟು ಸಂಪತ್ತು. ಅನಂತನ ಪೂಜೆ ಮಾಡಿದವ್ರಿಗೆ ಎಂದಿಗೂ ಕೂಡ ಮನೇಲಿ ತೊಂದರೆನೇ ಆಗಲ್ಲ. ಆ ರೀತಿ ಸಂಪತ್ತು ಬರ್ತಾನೆ ಇದೆ. ಒಂದು ದಿವಸ ನೋಡಿದ ಕೂಡಲೇ ಕೇಳಿದ, ಎಲ್ಲಿತ್ತು ಈ ದಾರ, ಹೇಗೆ ಬಂತು, ಹಾಗೆ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಇಲ್ಲ, ಇದು ಅನಂತನ ಪೂಜೆಗೆ ಅಂತ ಹೇಳಿ ನಾನು ಹೋದೆ, ಅಲ್ಲಿ ಪೂಜಾ ಕಾಲದಲ್ಲಿ ನನಗೆ ದಾರ ಸಿಕ್ತು, ದಾರವನ್ನು ಕಟ್ಕೊಂಡಿದ್ದೀನಿ, ಇದು ನಮಗೆ ತುಂಬ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ಅಂತ. ಯಾರಿದ ಅನಂತ, ಹಾಗೆ ಹೀಗೆ ಅಂತ ಆ ಕೌಂಡಿನ್ಯ ಬ್ರಾಹ್ಮಣ ಬೈತಾನೆ. ಸಿಕ್ಕಾಬಟ್ಟೆ ಬೈಸ್ಕೊಳ್ತಾಳೆ ಇವಳು. ಬೈಸ್ಕೊಂಡು ಸಾಕಾಗ್ಬಿಡತ್ತೆ ಇವಳಿಗೆ. ಸೀದಾ ಆ ದಾರವನ್ನು ಕಿತ್ಕೊಂಡು ಬೆಂಕಿಯಲ್ಲಿ ಹಾಕ್ಬಿಡ್ತಾನೆ. ಪೂರ್ಣ ಅದು ಸುಟ್ಟು ಕರಕಲಾಗ್ಬಿಡತ್ತೆ ಅನಂತನ ದಾರ. ಅಷ್ಟಾಗಿದ್ದೇ ತಡ ನೋಡಿ
ಅವತ್ತಿನ ದಿವಸನೇ ಪ್ರಾರಂಭ ಆಯಿತು. ತುಂಬ ಕಷ್ಟಪಟ್ಟ ಆ ಬ್ರಾಹ್ಮಣ ಕೌಂಡಿನ್ಯ, ಎಲ್ಲ ಕಳ್ಕೊಂಡ. ಯಾಕೋ ಅವನನ್ನು ಕಂಡ್ರೆ ಯಾರಿಗೂ ಆಗ್ತಾ ಇಲ್ಲ. ಮಾನಸಿಕವಾಗಿ ತುಂಬ ವ್ಯಥೆ ಪಟ್ಟ. ಏನಿದು ಎಲ್ಲ ವಿರುದ್ಧವಾಗಿ ಆಗ್ತಾ ಇದೆಯಲ್ಲ, ಪ್ರತಿ ದಿವಸ ನನಗೆ ಯಾಕೆ ಹೀಗಾಗ್ತಾ ಇದೆ? ಕೊನೆಗೆ ಹೆಂಡತಿ ಹತ್ರ ಬಂದು ಹೇಳ್ದ, ನಾನು ಏನೋ ತಪ್ಪು ಮಾಡಿದ್ದೀನಿ ಅಂತ ಕಾಣ್ತಾ ಇದೆ, ಯಾಕೆ ಈ ರೀತಿ ಆಗ್ತಾ ಇದೆ? ಅದಕ್ಕೆ ಅವಳು ಹೇಳಿದ್ಲು ಹೆಂಡತಿ, ನೀವು ಮಾಡಿದ್ದು ಒಂದು ತಪ್ಪು. ಏನು? ಅನಂತನ ದಾರವನ್ನು ಹೋಗಿ ಹೋಗಿ ಸುಟ್ಟಾಕ್ಬಿಟ್ರಲ್ಲ, ಅದಕ್ಕೋಸ್ಕರ ಇವೆಲ್ಲ ಆಗಿದ್ದು. ಅದನ್ನು ನೀವು ಅನಂತನ ಪೂಜೆ ಮಾಡಿದರೆ ಇದಕ್ಕೆ ತಕ್ಕ ಪರಿಹಾರ ಸಿಗತ್ತೆ ಅಂತ. ಸರಿ, ಅದಕ್ಕೆ ಇವರು ಆಯಿತು ಅಂತ ಹೇಳಿ ಅನಂತನ ಪೂಜೆ ಮಾಡ್ತೀನಿ ಅಂತ ಹೊರಡ್ತಾನೆ. ಎಲ್ಲಿ ಹೊರಡ್ಬೇಕೀಗ? ಅನಂತ ಅಂದರೆ ಯಾರು? ಹುಡ್ಕೊಂಡು ಹೊರಡ್ತಾನೆ. ಅನಂತ ಅಂದರೆ ಯಾರು? ಅವನು ತಿರುಗಾಟ ಮಾಡಿ 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 ಅನೇಕ ಕಡೆ ವಿಚಾರಿಸ್ತಾನೆ. ಅನಂತ ಎಲ್ಲಿದ್ದಾನೆ? ಅವನ ಅನುಗ್ರಹ ಆಗಬೇಕಾಗಿದೆ, ಎಡವಟ್ಟಾಗೋಯ್ತು. ಅಂದರೆ ಪೂಜೆ ಮಾಡೋದನ್ನು ಸರಿಯಾಗಿ ಮಾಡಬೇಕು. ಮಾಡಿದ್ದಾದ ಮೇಲೆ ಅದನ್ನು ತಿರಸ್ಕಾರ ಮಾಡಿದರೆ ಎಷ್ಟು ಕಷ್ಟ, ಅದನ್ನೆಲ್ಲ ಅನುಭವಿಸ್ತಾ ಇದೆ. ಕೊನೆಗೆ ಒಂದು ಸಲ ಅವನು ಒಂದು ಮಾವಿನ ಮರದ ಹತ್ರ ಬರ್ತಾನೆ. ಮಾವಿನ ಮರದ ಹತ್ರ ಬಂದು ಕೇಳ್ತಾನೆ, ಏನಂದರೆ ನೀನು ನನ್ನ ಅನಂತವನ್ನು ನೋಡಿದೀಯಾ ಅಂತ. ಅದಕ್ಕೆ ಮಾವಿನ ಮರ ಹೇಳುತ್ತೆ, ಇಲ್ಲ ನನಗೆ ಗೊತ್ತಿಲ್ಲ, ಅನಂತ ಯಾರು ನನಗೆ ಗೊತ್ತಿಲ್ಲ ಅಂತ. ಸರಿ, ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಕರು ಮತ್ತು ಒಂದು ಹಸು ಇರುತ್ತೆ. ಅದರ ಹತ್ರ ಬಂದು ಕೇಳ್ತಾನೆ, ಅನಂತನ ನೋಡಿದೀಯಾ? ಇಲ್ಲ ನನಗೆ ಗೊತ್ತಿಲ್ಲ. ಇನ್ನು ಮೂರನೇದು ಎತ್ತನ್ನು ನೋಡ್ತಾನೆ. ನೀನೇನಾದರೂ ಅನಂತ ನೋಡಿದ್ಯಾ? ಇಲ್ಲ ನನಗೆ ಗೊತ್ತಿಲ್ಲ. ಆಮೇಲೆ 2 ಕೆರೆಗಳು ಪರಸ್ಪರ ಮಾತಾಡ್ಕೊಳ್ತಾ ಇರುತ್ತಂತೆ. ಆಶ್ಚರ್ಯ. ಅದರ ಹತ್ರ ಹೋಗಿ ಕೇಳ್ತಾನೆ, ನೀವೇನಾದರೂ ಅನಂತನನ್ನು ನೋಡಿದ್ದೀರಾ? ಇಲ್ಲ ನಮಗೂ ಗೊತ್ತಿಲ್ಲ. ಸರಿ, ಹೀಗೆ ಮುಂದೆ ಹೋಗ್ತಾನೆ. ಒಂದು ಕತ್ತೆ ಮತ್ತೊಂದು ಆನೆ ಸಿಗುತ್ತೆ. ಅದರ ಬಳಿ ಕೇಳ್ತಾನೆ, ಇಲ್ಲ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇಷ್ಟೆಲ್ಲ ಆಗಿ ಕೊನೆಗೆ ಬೇಜಾರಾಗ್ಬಿಡುತ್ತೆ. ನಾನು ಸತ್ತೋಗ್ಬಿಡ್ತೀನಿ ಅಂತ ಒಂದು ಮರದ ಹತ್ರ ಹೋಗ್ತಾನೆ. ನೇಣು ಹಾಕೊಂಡ್ಬಿಡ್ತೀನಿ ಅಂತ ಹೊರಟ. ಅಷ್ಟೊತ್ತಿಗೆ ಅನಂತನಿಗೆ ತಡಿಲಿಕ್ಕಾಗಲಿಲ್ಲ. ದೇವರಿಗೆ ಸೀದಾ ಒಬ್ಬ ಮುದುಕನ ರೂಪವನ್ನು ಹಾಕ್ಕೊಂಡು ಬರ್ತಾನೆ. ಮುದುಕನ ವೇಷದಲ್ಲಿ ಬಂದು ಇವನು ಕೈ ಹಿಡ್ಕೊಂಡು, ಬಾಯಲ್ಲಿ ದುಃಖ ಪಡಬೇಡ, ನಾನು ನಿನಗೆ ತೋರಿಸ್ತೇನೆ, ನಿಂಗೆ ಅನಂತ ತಾನೇ ಬೇಕು, ಬಾ ಅಂತ ಒಂದು ಪರ್ವತದ ಗುಹೆ ಹತ್ರ ಕರ್ಕೊಂಡು ಹೋಗ್ತಾನೆ. ಹೋಗಿ ಅಲ್ಲಿ ನೋಡ್ತಾನೆ ಇವನು. ಈ ಬ್ರಾಹ್ಮಣ ಬಹಳ ಸಂತೋಷ ಆಗ್ಬಿಡುತ್ತೆ. ಅಲ್ಲಿ ಅನಂತನ ದರ್ಶನ ಆಗ್ತಾ ಇದೆ. ಅಲ್ಲೊಂದು ದೊಡ್ಡ ಸಿಂಹಾಸನ ಅಂತೆ. ಆ ಸಿಂಹಾಸನದ ಮೇಲೆ ಅನಂತ ಕೂತಿದ್ದಾನೆ. ಅವನ ಕೈಯಲ್ಲಿ ನೋಡಬೇಕು, ಶಂಖ ಚಕ್ರ ಮತ್ತೆ ಕಮಲ ಗದೆ ಎಲ್ಲ ಹಾಕ್ಕೊಂಡಿದ್ದಾನೆ. ಗರುಡ ಕೆಳಗಿದ್ದಾನೆ. ಆಮೇಲೆ ವಿಭೂತಿ ರೂಪವನ್ನು ತೋರಿಸ್ತಾನೆ ದೇವರು. ಅನೇಕ ರೂಪ, ಅರ್ಜುನನಿಗೆ ಹೇಗೆ ಕೃಷ್ಣ ತೋರಿಸಿದ್ನಲ್ಲ ಹಾಗೆ ರೂಪವನ್ನು ನೋಡ್ತಾನೆ. ಆಮೇಲೆ ಕೌಸ್ತುಭ ಮಣಿ ಬೇರೆ ನೋಡ್ತಾನೆ ಅವನ ಕೊರಳಿನಲ್ಲಿ. ಆವಾಗ ಆ ಬ್ರಾಹ್ಮಣ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ, ನಾನು ಎಂಥ ಪಾಪಿಷ್ಟ, ತುಂಬ ಪಾಪವನ್ನು ಮಾಡಿದ್ದೀನಿ, ನನಗೆ ಈ ಶ್ರೀಮಂತಿಕೆ ಬಂದಿದ್ದರಿಂದ ಆ ದಾರದ ಬಗ್ಗೆ ಅಸಡ್ಡೆ ಎಸ್ದು ಬಿಟ್ಟೆ, ಆ ಮದದಿಂದ ನಾನು ಹೀಗೆ ಮಾಡಿದೆ ಅಂತ ತನ್ನ ಕಾರಣವನ್ನು ಹೇಳ್ತಾನೆ. ನನ್ನ ಜನ್ಮ ಇವತ್ತು ಸಫಲ ಆಗೋಯ್ತು, ಪುಂಡರೀಕಾಕ್ಷ ದಯವಿಟ್ಟು ಅನುಗ್ರಹಿಸು ಅಂತ ಕಾಲಿಗೆ ಬೀಳ್ತಾನೆ. ಕಾಲಿಗೆ ಬಿದ್ದ ಕೂಡಲೇ, ಆಯಿತು ನಿನ್ನನ್ನು ಉದ್ಧಾರ ಮಾಡ್ತೀನಿ, ಇನ್ಮೇಲೆ ನೀನು ಯಾವುದೇ ರೀತಿ ತಪ್ಪನ್ನು ಮಾಡಬೇಡ, ನೀನು ನನ್ನ ಪೂಜೆಯನ್ನು ಮಾಡು, ನನ್ನ ಕೃಪೆ ನಿನಗಾಗಲಿ ಅಂತ. ಆವಾಗ ತಾನು ಕೌಂಡಿನ್ಯ ಪುನಃ ಬಂದು ಆ ಅನಂತ ಪೂಜೆಯನ್ನು ವಿಶೇಷವಾಗಿ ಮಾಡ್ತಾನೆ. ಮಾಡಿ ತಾನು ಆ ದಾರವನ್ನು ಕಟ್ಕೊಳ್ತಾನೆ. ಕಟ್ಕೊಂಡ ಮೇಲೆ ಅವನಿಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ, ಮತ್ತು ವಾಪಸ್ಸು ಸರಿಯಾಗ್ತಾನೆ ಅಂತ. ಇಷ್ಟು ಹೇಳಿ ಪರಮಾತ್ಮನಲ್ಲಿ ಒಂದು ಮಾತು ಹೇಳ್ತಾನೆ, ಅನಂತ ವ್ರತ ಮಾಡಿದವ್ರಿಗೆ ಏನು ಫಲ ಅಂತ. ಪುತ್ರ ಪೌತ್ರಾನ್ ಸಮುತ್ಪಾತ್ಯ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹುಟ್ಟುತ್ತಾ ಹೋಗ್ತಾರೆ. ಅಂದರೆ ಸಂತತಿ ಬೆಳೀತಾ ಹೋಗುತ್ತೆ. ಕೊನೆಗೆ ನಿನಗೆ ಉತ್ತಮವಾದ ಮರಣ ಆಗುತ್ತೆ, ನನ್ನ ಲೋಕವನ್ನು ನೀನು ಪಡೀತೀಯಾ ಅಂತ ಇಷ್ಟೆಲ್ಲ ಹೇಳಿ ಅನುಗ್ರಹ ಮಾಡ್ತಾನೆ. ಇವನಿಗೆ ಮನಸ್ಸಿಗೆ ಒಂದು ಮಾತ್ರ ಗೊಂದಲ ಇರುತ್ತೆ. ಯಾರಿಗೆ? ಈ ಕೌಂಡಿನ್ಯ ಬ್ರಾಹ್ಮಣನಿಗೆ. ಇವನೇನು ಕೇಳ್ತಾನೆ ಅಂತಂದರೆ, ಅಲ್ಲ ನಾನು ಮರವನ್ನು ನೋಡಿದೆ, ಒಂದು ಮಾವಿನ ಮರ, ಅದ್ರ ಹತ್ರ ಹೋಗಿ ಕೇಳಿದೆ, ಈ ಮಾವಿನ ಮರ ಯಾರು? ನಿನ್ನ ಹತ್ರ ಬರೋ ಅಷ್ಟೊತ್ತಿಗೆ ನಂಗೆ ಅನೇಕ ಜನ ಭೇಟಿ ಆಯ್ತು, ಅವರೆಲ್ಲ ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಒಂದೊಂದೇ ಭಗವಂತನೇ ಉತ್ತರ ಕೊಡ್ತಾರೆ. ಏನಿಲ್ಲ, ಮೊದಲಿಗೆ ಒಂದು ಮಾವಿನ ಮರ ಸಿಕ್ತಲ್ಲ, ಅದು ಯಾರು ಅಂತ ಅಂದ್ಕೊಂಡು, ಅದು ಯಾರು ಇಲ್ಲ, ಒಬ್ಬ ಬ್ರಾಹ್ಮಣೋತ್ತಮನಿಗೆ ಆ ಜನ್ಮ ಬಂದಿರತ್ತಂತೆ, ಮಾವಿನ ಮರದ ಜನ್ಮ. ಯಾಕೆ ಅಂದರೆ ಅವನಿಗೆ ಚೆನ್ನಾಗಿ ವಿದ್ಯೆ ಇತ್ತು, ಅದು ಇನ್ನೊಬ್ರಿಗೆ ಹೇಳ್ಕೊಡ್ಲಿಲ್ವಂತೆ, ಮುಚ್ಚಿಟ್ಕೊಂಡಿದ್ದ. ಅದಕ್ಕೆ ಅವನಿಗೆ ಮಾವಿನ ಮರ ಜನ್ಮ ಬಂದಿತ್ತು. ಇನ್ನು ಹಸು ನೋಡ್ತಿಲ್ಲ, ಹಸು ಬೇರೆ ಯಾವುದೂ ಅಲ್ಲ, ಅದು ಭೂಮಿ. ಭೂಮಿ ಧಾನ್ಯ ಕೊಡಬೇಕು, ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಭೂಮಿ ಬೀಜಗಳನ್ನೆಲ್ಲ ತನ್ನ ಒಳಗಡೆ ಇಟ್ಕೊಂಡ್ರೆ ಇಂಥ ಜನ್ಮ ಭೂಮಿಗೆ ಬರುತ್ತೆ. ಆ ಜನ್ಮವನ್ನು ಪಡೆದಿದೆ, ಹಸುವಾಗಿದೆ. ಇನ್ನು ಎತ್ತನ್ನು ನೋಡಿದೆ ನೀನು, ಎತ್ತು ಬೇರೆ ಯಾವುದೂ ಅಲ್ಲ, ಧರ್ಮದೇವತೆನೇ ಎತ್ತಾಗಿ ಬಂದಿದ್ದು. ಇನ್ನು 2 ಕೆರೆ ನೋಡಿದೆಯಲ್ಲ, ಅದು ಧರ್ಮ ಅಧರ್ಮ ವ್ಯವಸ್ಥೆ ಮಾಡೋ ದೇವತೆಗಳು, ಅದನ್ನು ಅವರು ಮಾತಾಡ್ತಾ ಇದ್ದಿದ್ದು. ಹೀಗೆ ಒಂದೊಂದೇ ಕಾರಣ ಕೊಡ್ತಾ ಬರ್ತಾರೆ. ಕೊನೆಗೆ ಸಿಕ್ಕಿದ್ದು ಯಾವುದು?
ಒಂದು ಕತ್ತೆ, ಒಂದು ಆನೆ, ಆಮೇಲೆ ವೃದ್ಧ ಬ್ರಾಹ್ಮಣ. ಆ ಕತ್ತೆ ಆನೆ ಏನು ಅಂತ ಆವಾಗ ಏನಿಲ್ಲ, ಕತ್ತೆ ಅದು ಕೋಪಕ್ಕೆ ಅಭಿಮಾನಿ ದೇವತೆ ಅಂತೆ. ಇನ್ನು ಮುಂದಕ್ಕೆ ಆನೆ ಅದು ಮದಕ್ಕೆ ಅಭಿಮಾನಿ ದೇವತೆ ಅಂತೆ. ಕೊನೆಗೆ ಸಿಕ್ಕಿದವನು ಅವನು ನಾನೇ, ಆ ವೃದ್ಧ ಬ್ರಾಹ್ಮಣ. ನಾನೇ ಬಂದು ನಿನ್ನ ಕೈಯನ್ನು ಹಿಡ್ಕೊಂಡು ನನ್ನ ರೂಪವನ್ನು ನಾನೇ ತೋರಿಸಿದ್ದು ನಿನಗೆ ಅಂತ ಇಷ್ಟನ್ನು ಹೇಳ್ತಾರೆ. ಬಹಳ ಸಂತೋಷ ಆಗೋಯ್ತು. ಹೀಗೆ ಈ ಕಥೆಯನ್ನು ಕೃಷ್ಣ ತಾನು ಯುಧಿಷ್ಠಿರನಿಗೆ ಸುಂದರವಾಗಿ ವಿವರಣೆ ಮಾಡ್ತಾನೆ. ನೀನು ಅನಂತ ವ್ರತವನ್ನು ಮಾಡು, ನೀನು ಕೂಡ ಈ ವನವಾಸದ ಕಷ್ಟ ಇದೆ, ಇದರಿಂದ ನೀನು ಉದ್ಧಾರ ಪಡ್ಕೊಳ್ತೀಯಾ ಅಂತ ಇಷ್ಟನ್ನು ಹೇಳ್ತಾರೆ. ಇಂಥ ಅನಂತ ಪದ್ಮನಾಭ ವ್ರತ ಕಥೆಯನ್ನು ಏನು ಕೃಷ್ಣ ಆ ಯುಧಿಷ್ಠಿರನಿಗೆ ವಿಸ್ತಾರವಾಗಿ ಹೇಳಿದ್ದಾನೆ. ಈ ವ್ರತವನ್ನು ಪ್ರತಿಯೊಬ್ಬರೂ ಕೂಡ ಆಚರಿಸ್ತಾ ಕಥೆಯನ್ನು ಕೇಳಲೇಬೇಕು. ಕೇಳಿದ್ರೆ ಏನು ಫಲ ಅಂದರೆ, ಒಂದು ಮಾತಿದೆ, ಇನ್ನೊಂದು ಪುರಾಣದಲ್ಲಿ ಕೌಂಡಿನ್ಯ ಬ್ರಾಹ್ಮಣನಿಗಾದ ಒಂದು ಘಟನೆಯನ್ನು ಹೇಳ್ತಾರೆ. ಆ ಕೌಂಡಿನ್ಯ ತಾನು ಏನು ಅನಂತ ಪದ್ಮನಾಭ ವ್ರತವನ್ನು ಅನುಷ್ಠಾನ ಮಾಡಿ ಕಥಾಶ್ರವಣವನ್ನು ತಾನೇನು ಮಾಡಿದ, ಅವನಿಗೇನಾಯಿತು ಫಲ ಅಂತಂದರೆ, ಪುನರ್ವಸು ನಕ್ಷತ್ರದಲ್ಲಿ ಇರ್ತಾನಂತೆ. ಪುನರ್ವಸು ನಕ್ಷತ್ರದಲ್ಲಿ ಅಂದರೆ ಅವನೇ ಪುನರ್ವಸು ನಕ್ಷತ್ರವಾಗಿ ಬೆಳಗ್ತಾ ಇರೋದು. ಈಗಲೂ ನಾವು ಪುನರ್ವಸು ನಕ್ಷತ್ರವನ್ನು ನೋಡಬಹುದು ಅಂತ ಹೇಳ್ತಾರೆ. ಹೀಗೆ ಉತ್ತಮ ಲೋಕ ಸಿಗತ್ತೆ. ಅಷ್ಟೇ ಅಲ್ಲ, ಪುತ್ರ ಪೌತ್ರಾದಿ ಅಭಿವೃದ್ಧಿ, ಹೀಗೆ ಅನೇಕ ಫಲಗಳನ್ನು ಈ ಅನಂತ ಪದ್ಮನಾಭ ವ್ರತದ ಕಥೆಯನ್ನು ಕೇಳೋದ್ರಿಂದಲೇ ಸಿಗತ್ತೆ. ಇನ್ನು ಅನುಷ್ಠಾನ ಮಾಡಿದ್ರಂತೂ ಸಿಕ್ಕೇ ಸಿಗತ್ತೆ, ಅದರಲ್ಲಿ ಸಂಶಯನೇ ಬೇಡ ಅಂತ ಇಷ್ಟು ವಿಧವಾಗಿ ಈ ಪುರಾಣದ ಈ ಕಥೆಯನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಇಂಥ ಅನಂತ ಪದ್ಮನಾಭ ವ್ರತವನ್ನು ಚೆನ್ನಾಗಿ ಅನುಷ್ಠಾನ ಮಾಡಿ ಇದರ ಕಥೆಯನ್ನು ಕೇಳಿ ಆ ಅನಂತನ ಅನುಗ್ರಹಕ್ಕೆ ನೀವೆಲ್ಲರೂ ಪಾತ್ರರಾಗಿ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ಅನಂತನ ವಿಶೇಷ ಅನುಗ್ರಹ ದೊರಕಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.